ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಶ್ರೂಮ್ ಸಿಕ್ಕಿದೆ ನಮಗೆ. ಏರ್ಪೋರ್ಟಲ್ಲಿ ಸಿಕ್ಕಿರೋದು. ನಮ್ಮನೆಯವರು ನೈಟ್ ಡ್ಯೂಟಿ ಹೋಗಿದ್ರು, ಬೆಳಗ್ಗೆ ಹಂಗೆ ಕಿತ್ಕೊಂಡ್ಬಂದಿದ್ದಾರೆ. ಈ ಥರ ಬ್ಲಾಕ್ ಎಲ್ಲ ನಾನು ಫಸ್ಟಿಗೆಲ್ಲ ತಿಂದಿರಲಿಲ್ಲ. ಇದಕ್ಕಿಂತ ಮುಂಚೆ ಒಂದು ಟೈಮ್ ತಂದಿದ್ರು, ಸ್ವಲ್ಪ ತಂದಿದ್ರು ಅಷ್ಟೇ. ಇವತ್ತು ತುಂಬಾ ತಂದಿದ್ದಾರೆ. ನಮ್ಮ ಕಡೆ ಎಲ್ಲ ವೈಟ್ ಕಲರ್ ಇರೋದು ತಿಂತಿದ್ವಿ ನಾವು ಹಳ್ಳಿ ಕಡೆ. ಆದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಸಿಕ್ಕಿದೆ. ಅದು ಸೇಮ್ ಟೇಸ್ಟೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ನನಗೆ ಫಸ್ಟಿಗೆ ತಿನ್ನೋಕ್ಕೆ ಆಗ್ತಿರಲಿಲ್ಲ. ಇದನ್ನು ತಿಂತಾರೋ ಇಲ್ಲೋ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅವತ್ತು ಅಷ್ಟೇ ನೈಟ್ ಡ್ಯೂಟಿ ಹೋದವರು ಬೆಳಗ್ಗೆ ಕಿತ್ಕೊಂಬಂದಿದ್ರು. ಆದರೂ ನಾನು ಸಾಂಬಾರು ಮಾಡಿರಲಿಲ್ಲ. ಯಾಕಂದರೆ ಇದನ್ನು ತಿಂತಾರೋ ಇಲ್ಲೋ ಅನ್ನೋ ಡೌಟ್ ಇತ್ತು ನನಗೆ. ಆಮೇಲೆ ಅವ್ರ ಜೊತೆ ಕಿತ್ಕೊಂಡು ಹೋದವರೆಲ್ಲ ನಾವೆಲ್ಲ ಮಾಡ್ಕೊಂಡು ತಿಂದು ಬಂದ್ವಿ ಅಂತ ಹೇಳಿದ್ರಂತೆ. ನನಗೆ ಫೋನ್ ಮಾಡಿ ಹೇಳಿದರು ಆಮೇಲೆ, ನಾವೇ ಮಾಡ್ಕೊಂಡು ತಿಂದಿಲ್ಲ, ಎಲ್ಲರೂ ಮಾಡ್ಕೊಂಡು ತಿಂದು ಬಂದಾರಲ್ಲೇ ಅಂತ. ಹಾಗಾಗಿ ಈ ಸಲ ಮಾತ್ರ ನಾನು ತಂದು ಕೂಡಲೇ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತಕ್ಷಣ ಮಾಡಿದರೆ ಅಂತ. ಫಸ್ಟಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಖಾರ ಎಲ್ಲ ರುಬ್ಕೊಂಡಿದ್ದೀನಿ. ಸೇಮ್ ಚಿಕನ್ ಸಾಂಬಾರು ಹೇಗೆ ಮಾಡ್ತೀವಿ ನಾವು ಹಾಗೆ ಮಾಡ್ಕೋಬೇಕಷ್ಟೇ. ಇದರಲ್ಲಿ ಡಿಫ್ರೆಂಟ್ ಏನೂ ಇಲ್ಲ. ಟೇಸ್ಟ್ ವೈಸ್ ಅಂದರೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಸ್ಮೆಲ್ ನೋಡಿದ್ರೆ ಮನೆ ಫುಲ್ ಚಿಕನ್ ಸಾಂಬಾರೇ ಅನಿಸುತ್ತೆ, ಆ ಥರ ಇರುತ್ತೆ ಇದು. ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಮಶ್ರೂಮ್ ಬಿರಿಯಾನಿನೂ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಅರ್ಧ ತೆಗ್ದಿಟ್ಟಿದ್ದೀನಿ. ಯಾರಾದರೂ ಈ ಥರ ಬ್ಲಾಕ್ ಇರೋ ಅಣಬೆ ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮುಂದೆ ನಾನು ವಿಡಿಯೋ ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ ಅಂತ. ಸಬ್ಸ್ಕ್ರೈಬ್ ಅಂತೂ ಬರ್ತಾಯಿಲ್ಲ, ಹೋಗಲಿ ವ್ಯೂಸರ ಬರಲಿ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಬರ್ತಿರೋದು 100-200 ಅಷ್ಟೇ ವ್ಯೂಸು. ಅದಕ್ಕಾಗಿ ಯಾರೆಲ್ಲ ಬಂದು ನನ್ನ ಚಾನಲ್ ಯಾರು ನೋಡ್ತೀರಾ, ವೀಡಿಯೋಸ್ ಯಾರು ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಯೂಟ್ಯೂಬ್ ಅನ್ನೋದು ಇನ್ನೂ ತುಂಬ ಜನಕ್ಕೆ ನಮ್ಮ ಚಾನಲಲ್ಲಿರೋಂಥ ವೀಡಿಯೋಸು ಬೇರೆಯವರಿಗೂ ಶೋ ಮಾಡುತ್ತೆ ಅಂತ ಅದಕ್ಕೆ ಹೇಳ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಹಾಗೆ ಮಶ್ರೂಮ್ ಸಾಂಬಾರು ಕುದೀತಾ ಇದೆ. ಇದು ದೇವ್ರು ಕೊಟ್ಟಂಥ ಗಿಫ್ಟ್ ಅನ್ಕೋಬೋದು ನಾವು, ನೇಚರಲ್ಲಿ ಸಿಗುವಂಥದ್ದು. ಇವಾಗೆಲ್ಲ ಬೆಳೆಸ್ತಾರೆ, ಆದರೂ ಅದು ಈ ರುಚಿ ಆ ರುಚಿ ಬೇರೆಯೇ ಇರುತ್ತೆ. ಒಂದೇ ಒಂದು ಸಲ ತೊಗೊಂಬಂದು ನಾವು ತಿಂದಿದ್ದು, ಬಿರಿಯಾನಿ ಮಾಡಿದ್ವಿ, ಒಂಚೂರು ಚೆನ್ನಾಗಿರಲಿಲ್ಲ. ನಮಗಂತೂ ಆ ಟೇಸ್ಟ್ ಇಷ್ಟ ಆಗಲಿಲ್ಲ. ಅಣಬೆ ಅಂತಲೇ ಅನ್ನಿಸ್ಲಿಲ್ಲ ನಮಗೆ, ಮಶ್ರೂಮ್ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಹಳ್ಳಿ ಸೈಡು ವೈಟ್ ಮಶ್ರೂಮ್ ಕಿತ್ಕೊಂಬರ್ತಾರಲ್ಲ ಆ ಥರನೇ ಟೇಸ್ಟ್ ಇದು. ಇದು ನಾನ್ ವೆಜ್ ಅನ್ಬೇಕಾ ಇಲ್ಲ ವೆಜ್ ಅನ್ಬೇಕಾ ಗೊತ್ತಿಲ್ಲ, ಆದರೆ ಟೇಸ್ಟ್ ಅಂತೂ ನಾನ್ ವೆಜ್ ಥರನೇ ಇರುತ್ತೆ. ಹಾಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಪಲಾವ್ ಎಲೆ ಒಂದೇ ಒಂದಿತ್ತು ಅದನ್ನೇ ಹಾಕ್ತಾಯಿದ್ದೀನಿ. ಖಾಲಿಯಾಗಿದೆ, ಇವಾಗ ತರಿಸ್ಕೋಬೇಕು. ಹಾಗೆ ಒಂದು ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ ಎಲ್ಲ ಒಂದೊಂದೆರಡೆರಡು ಹಾಕಿ ಸೇಮ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ಕೊತೀವಿ ಅದು ಸೇಮ್ ಹಾಗೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ತುಂಬ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಸಾಂಬಾರು ರೆಡಿ ಆಯಿತು, ಅದನ್ನು ಮುಚ್ಚಿಟ್ಬಿಡ್ತೀನಿ. ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಿರೋದು ಇದು 2ನೇ ಸಲ ಅನ್ಬೋದು. ಒಂದು ಸಲ ಅದು ಪ್ಯಾಕೆಟಲ್ಲಿ ಸಿಗೋವಂಥ ಮಶ್ರೂಮ್ ತಂದು ಮಾಡಿದ್ವಿ, ಇದು 2ನೇ ಸಲ ಬಿರಿಯಾನಿ. ಹೋದ ಸಲ ಸಿಕ್ಕಿದಾಗ ಬರೀ ಸಾಂಬಾರು ಮಾಡಿದ್ದೆ ಅಷ್ಟೇ, ಯಾಕಂದರೆ ಸ್ವಲ್ಪನೇ ಸಿಕ್ಕಿದ್ವು ಅಷ್ಟೇ, ಜಾಸ್ತಿ ಏನು ಸಿಕ್ಕಿರಲಿಲ್ಲ. ನಮ್ಮ ಹಳ್ಳಿ ಸೈಡ್ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಅಷ್ಟಾಗಿ. ಇಲ್ಲಾದರೂ ಏರ್ಪೋರ್ಟಲ್ಲಿರೋನೆಲ್ಲರೂ ಕಿತ್ಕೊಂಡು ಹೋಗಿ ತಿಂತಾಯಿದ್ದಾರಂತೆ. ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಕೆಲಸ ಮಾಡೋರಿಂದ ಹಿಡಿದು ಎಲೆಕ್ಟ್ರಿಷಿಯನ್ ಎಲ್ಲರೂ ಕಿತ್ಕೊಂಡು ಹೋಗಿ ತಿಂತಾಯಿದ್ದಾರೆ. ತಿನ್ನಲಿ ಬಿಡಿ, ಮತ್ತು ನಾವು ಅಷ್ಟೇ ತಿನ್ನಬೇಕು ಇನ್ನೊಂದೇ, ನಾವು ಇಬ್ಬರು ಎರಡೆರಡು ತಿನ್ನೋಣ ಅಂತ. ಇಲ್ಲಿ ನನ್ನ ಮಗ ಬಂದುಬಿಟ್ಟು ಅವ್ರ ಅಪ್ಪನ ಟೀ ಶರ್ಟ್ ಹಾಕು ಅಂತ ಎತ್ಕೊಂಬಂದಿದ್ದ. ಹಾಗಾಗಿ ಒಂದೊಂದಲ್ಲ ಒಂದು ಏನೇನೋ ಮಾಡ್ತಿರ್ತಾನೆ.
ಆಗಲೇ ಒಂದು ಎರಡು ಚಡ್ಡಿ ಮೇಲೆ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದ, ಇವಾಗ ಬಂದು ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಸ್ವಲ್ಪ ದಿನ ನನಗೆ ಕಾಟ ಕೊಡ್ತಾನೆ, 1-2 ವರ್ಷ ಅಷ್ಟೇ, ಆಮೇಲೆ ಅವನು ಸ್ಕೂಲಿಗೆ ಕಳಿಸ್ಬಿಡ್ತೀವಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಸ್ಪೈಸಸ್ ಹಾಕ್ಕೊಳ್ಳೋಣ ಅಂತ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಹಾಗೆ ಚಿಕನ್ ಮಸಾಲನೂ ಹಾಕ್ತಾಯಿದ್ದೀನಿ. ಯಾಕಂದರೆ ಟೇಸ್ಟ್ ವೈಸ್ ಚಿಕನ್ ಬಿರಿಯಾನಿ ಥರನೇ ಬರುತ್ತೆ ಇದು. ಹಾಗಾಗಿ ಚಿಕನ್ ಮಸಾಲನೂ ಒಂದು ಪ್ಯಾಕೆಟೇ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಖಾರನೂ ರುಬ್ಕೊಂಡಿದ್ದೆ ನಾನು. ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ, ಪುದೀನ ಅದೆಲ್ಲ ಹಾಕಿ ಅದು ರುಬ್ಬಿ ಮಸಾಲೆ ರುಬ್ಬೆ ಮಾಡ್ತೀನಿ ಯಾವಾಗಲೂ ನಾನು. ಯಾಕಂದರೆ ನಾವು ಪ್ಯಾಕೆಟಲ್ಲಿ ತರೋವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಅದನ್ನು ನಾನು ಏನಾರ ಕಬಾಬ್ ಮಾಡಿದರೆ, ಫಿಶ್ ಫ್ರೈ ಮಾಡಿದರೆ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೂ ಅದಕ್ಕೂ ಖಾರ ರುಬ್ಕೊತೀನಿ. ಒಂದೊಂದು ಸಲ ರುಬ್ಬಿ ಹಾಕೋಕ್ಕಾಗಲಿ ಟೈಮ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನೇ ಮಾಡ್ತೀನಿ. ಅದು ಪ್ಯಾಕೆಟಿಂದ ಜಾಸ್ತಿ ತರಲ್ಲ ನಾವು, ಯಾವಾಗ ಒಂದು ಸಲ. ಹಾಗೆ ಅಕ್ಕಿ ನೆನೆಸಿಟ್ಟಿದ್ದೆ, ಇವಾಗ ನೀರು ಕುದೀತಾ ಇದೆ. ಅದನ್ನು ಅಕ್ಕಿ ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ಅನ್ನ ಇಟ್ಬಿಟ್ಟು ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಮುಂದಿನ ಕೆಲಸ ನಾನು ಮಾಡ್ಕೋಬೋದು ಅಂತ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ನಮ್ಮ ಮನೆಯವರು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ನಾನು ಮಾಡ್ತೀನಿ ಅಂತ ಇವ್ನಿಸ್ಕೊಂಡು ದಿನ ಹಿಂಗೆ ಪೂಜೆ ಮಾಡ್ತೇನೆ. ಅಲ್ಲಿ ಅಮ್ಮ ಬಂದಿದ್ದಾಗ ಅಲ್ಲಿ ಪೂಜೆ ಮಾಡಿದ್ವಲ್ಲ, ಅದು ದಿನ ಅಲ್ಲೂ ಪೂಜೆ ಮಾಡ್ತಾಯಿದ್ದಾನೆ. ಅವನಿಗೂ ರೂಢಿ ಆಗಿಬಿಟ್ಟಿದೆ ಅಲ್ಲಿ ಪೂಜೆ ಮಾಡೋದು. ಈಗ ಮುಚ್ಚಳಲ್ಲಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು ವಿಜಲ್ ಅಷ್ಟೇ ಕೂಗಿಸ್ಕೊತೀನಿ, ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ. ಹಾಗಾಗಿ ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಸಾಂಬಾರು ಜೊತೆ ಅಂತ ಮುದ್ದೆ ಮಾಡ್ಕೊಳಕ್ಕೆ ಇಡ್ತಾಯಿದ್ದೀನಿ. ಜಾಸ್ತಿ ಮುದ್ದೆ ಮಾಡಲ್ಲ, 3 ಮುದ್ದೆ ಮಾಡೋದು. ಪಾಪ ಬೇರೆಯವ್ರಿಗೂ ಸ್ವಲ್ಪ ಸಿಕ್ಕಿದ್ದು ನಮಗೆ ಕೊಟ್ಟಿದ್ದಾರೆ, ಅವ್ರಿಗೆ ಸ್ವಲ್ಪ ಹಾಕ್ಕೊಡೋಣ ಅಂದರು ಸಾಂಬಾರು. ಹಾಗಾಗಿ ಅವರಿಗೂ ಒಂದು ಮುದ್ದೆ ಸೇರಿಸಿ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆ ಮಾಡೋದು ಕೆಲವರಿಗೆ ತುಂಬ ಕಷ್ಟ ಅಂದ್ಕೊತಾರೆ, ಆದರೆ ರಾಗಿ ಮುದ್ದೆ ಮಾಡೋದು ತುಂಬ ಈಸಿ ಅನ್ಬೋದು. ಯಾರಿಗಾರ ಗೊತ್ತಿಲ್ಲ ಅಂದರೆ ಒಂದು ವಿಡಿಯೋ ಮಾಡಿ ಹಾಕು ಅಂತ ಯಾರಾದರೂ ಕಮೆಂಟ್ ಮಾಡಿದರೆ ರಾಗಿ ಮುದ್ದೆದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಳಬೇಕು ಅಂದರೆ. ಅದೇನು ತುಂಬ ಭಾರಿ ಕಷ್ಟ ಅಲ್ಲ. ಕಲಿಯೋರ್ಗೂ ಕೋತಿ ವಿದ್ಯೆ, ಕಲಿತ ಮೇಲೆ ಬ್ರಹ್ಮವಿದ್ಯೆ ಅನ್ನೋ ಹಾಗೆ ಯಾವುದೇ ಕೆಲಸ ಆಗಲಿ ಫಸ್ಟಿಗೆ ಬರಲ್ಲ, ನಾವು ನೋಡಿ ಕಲಿ ಅನ್ನೋ ಹಾಗೆ ನೋಡಿ ಕಲ್ತ್ಕೋಬೇಕು, ಮಾಡಿ ತಿಳಿಬೇಕು. ಅವ್ರಿಗೆ ಕಟ್ಕೊಂಡು ಸ್ವಲ್ಪ ಸಾಂಬಾರು, ಮುದ್ದೆ ಹಾಗೆ ಸ್ವಲ್ಪ ಬಿರಿಯಾನಿನೂ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವಾಗ ನಾವೇನೇ ಮಾಡಿದರೂ, ಪಲಾವ್ ಆಗಲಿ, ಟೊಮೊಟೊ ಬಾತ್ ಆಗಲಿ, ಬಿರಿಯಾನಿ ಆಗಲಿ, ಕುಕ್ಕರಲ್ಲಿ ಮಾಡಿದರೆ ನಾವೆಷ್ಟೇ ತಳ ಸ್ವಲ್ಪನೂ ಹಿಡಿಬಾರ್ದು ಅಂದ್ಕೊಂಡ್ರು ಅದು ಸ್ವಲ್ಪನಾದ್ರೂ ತಳ ಹಿಡಿಯುತ್ತೆ. ಇವತ್ತು ಹಾಗೆ ಆಗಿದೆ ಅನ್ಬೋದು ನಮ್ಮ ಮಶ್ರೂಮ್ ಬಿರಿಯಾನಿ. ಹಾಗೆ ಒಂದು ಸೌತೆಕಾಯಿ ಮತ್ತು ಇದು ಕ್ಯಾರೆಟ್ ಇತ್ತು, ದೊಡ್ಡದೇ ಇದೆ. ಸ್ವಲ್ಪ ಅರ್ಧ ನಮಗಿಬ್ಬರಿಗೆ ಎಷ್ಟು ಬೇಕು ಇವಾಗ ಅಷ್ಟೇ ಕಟ್ ಮಾಡಿ ಇದ್ದೀನಿ, ಸ್ವಲ್ಪ ರಾತ್ರಿಗಿರಲಿ ಅಂತ. ಹಾಗೆ ತಿನ್ಬೇಕಾರೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಅವ್ರ ತಟ್ಟೆ ತೋರಿಸ್ತಾ ಇದ್ದರು. ನಿಮ್ಮ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿ ನನಗೆ ರೇಗಿಸ್ತಾ ಇದ್ದರು. ನಮ್ಮ ಮಗ ಮುದ್ದೆ ಸ್ವಲ್ಪ ತಿಂದ್ಬಿಟ್ಟು ಹೋದ. ಇವಾಗ ಬಿರಿಯಾನಿ ತಿನ್ನಿಸ್ತೀನಿ ಬಾರೋ ಅಂದರೆ ತಿನ್ನಲಿಲ್ಲ. ಅದು ಸ್ವಲ್ಪ ಮುದ್ದೆ ತಿಂದ ಅಷ್ಟೇ. ಇವತ್ತು ತಿಂತಾನೆ, ಯಾಕೋ ಇವತ್ತು ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ, ಅವನು ತಿನ್ನಲಿಲ್ಲ. ಬರೀ ಕ್ಯಾರೆಟು ಸೌತೆಕಾಯಿ ಕೇಳ್ತಿದ್ದ ಅಷ್ಟೇ. ಹಾಗೆ ಇವತ್ತು ಬಿ ಶಿಫ್ಟ್ ಡ್ಯೂಟಿ ಇದೆ, 1:15ಗೆ ಹೋಗಬೇಕು. 1 ಗಂಟೆಗೆಲ್ಲ ನಂದೆಲ್ಲ ರೆಡಿ ಇರಬೇಕು, ಅಡುಗೆ ಎಲ್ಲ. ಅವ್ರ ಜೊತೆ ನಾನು ಮಾಡ್ಕೊಂಬಿಟ್ಟೆ. ದಿನ 2:30ಗೆ ಮಾಡೋದು ನಾನು. ಅವನು ಎ ಶಿಫ್ಟ್ ಇದ್ದಾಗ ಅವರು 2:30ಗೆ ಮನೆಗೆ ಬರ್ತಾರೆ, ಅವಾಗ ಊಟ ಮಾಡ್ತೀನಿ. ಇವತ್ತು ಲೇಟಾಗಿ ಮಾಡ್ತಿದ್ದೆ, ಅವ್ರ ಜೊತೆ ಮಾಡ್ಕೊಂಬಿಟ್ಟೆ. ಬಿಸಿ ಬಿಸಿ ಮುದ್ದೆ ತಿನ್ಕೊಂಬಿಡೋಣ ಅಂತ. ಮಗ ಮುತ್ತು ಕೊಟ್ಟ, ಅವನಿಗೆ ಸ್ವಲ್ಪ ನೆಗಡಿ ಆಗಿದೆ, ಅದಕ್ಕೆ ಸಾಕ್ಸಿಂದ ಒರೆಸ್ಕೊಳದ. ಇವಾಗ ಹೊರಟ ಮೇಲೆ ನನ್ನ ಮಗ ಸ್ವಲ್ಪ ತರಲೆನೇ ಮಾಡ್ತಾನೆ ಅನ್ಬೇಕು, ಅಳ್ತಿರ್ತಾನೆ. ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ.
ಹೋಗ್ಬೇಕಾರೆ ಅವ್ನಿಗೆ ಬಾಯ್ ಮಾಡಲೇಬೇಕು, ಅಲ್ಲಿವರೆಗೂ ಹೋಗೋವರೆಗೂ. ಇಲ್ಲಾಂದರೆ ನನಗೆ ಬಾಯ್ ಮಾಡಲಿಲ್ಲ ಅಂತ ಅಳ್ತಿರ್ತಾನೆ ನಾನು. ಕೆಳಗೆ ಹೋಗೋ ರೋಡ್ ಮೇಲೆ ಹೋಗ್ಬೇಕಾದ್ರೂ ತೋರಿಸ್ಬೇಕು. ನಮ್ಮ ಮನೆ ಇರೋದು ಮೇನ್ ರೋಡಲ್ಲೇ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು